ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಸೊ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ. ಅಂದರೆ ಒಂದು ಸ್ವಲ್ಪ ಹಬ್ಬದ ಊಟ ಏನಿದೆ, ಹಬ್ಬದ ಊಟ ಎಲ್ಲ ಮಾಡಿಕೊಂಡು ಸೊ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಬಿಟ್ಟಿದ್ದೀನಿ. ನನ್ನ ಮೈಂಡಲ್ಲಿ ಇದ್ದಿದ್ದೆ ಬೇರೆ ಥರ ಡಿಸೈನು. ಇಲ್ಲಿ ಹೇಗೋ ಮಾಡಿ ಹಂಗೂ ಫೈನಲಿ ಸುಮಾರಾಗಿ ಬಂತು. ಹಾಗೆ ಪಾಪಕ್ಕೆ ಫೋಟೋಶೂಟ್ ಮಾಡಿಬಿಡೋಣ. ಗೌರಿ ಗಣೇಶ ಹಬ್ಬದ್ದು ಫೋಟೋಶೂಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಫೋಟೋಶೂಟ್ ಕೂಡ ಇವತ್ತೇ ಮಾಡೋಣ. ಈಗ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಲ್ವ, ಸೊ ಹಾಗಾಗಿ ಫೋಟೋಶೂಟ್ ಕೂಡ ಮಾಡೋಣ ಅಂತ ಮಾಡಿದೆ. ಈ ಮಕ್ಕಳು ಫೋಟೋಶೂಟ್ ಮಾಡೋದಿದೆಯಲ್ಲ ಯಪ್ಪ ಭಯಂಕರ. ಅವ್ರನ್ನ ಸ್ಟೇಬಲಾಗಿರ್ಸೋದೇ ತುಂಬ ಕಷ್ಟ. ಕೈಗೇನೋ ಕೊಟ್ಟು ಮಾಡಿದ್ದೆ. ಆಯಿತು ಫೋಟೋಶೂಟ್ ಎಲ್ಲ. ಹಾಗೆ ದೇವ್ರ ಮನೆ ಕೂಡ ರೆಡಿ ಮಾಡಬೇಕಿತ್ತು. ಹೀಗೆ ಎಲ್ಲ ಕ್ಲೀನ್ ಮಾಡಿದ್ದೆ, ಬಟ್ ರೆಡಿ ಮಾಡಿರಲಿಲ್ಲ. ನೋಡ್ತಿರ್ಬೋದು ನಾನು ಥರ ಹೇಗಿದೆ ಅಂತ. ಫೈನಲಿ ಅಡುಗೆ ಕೆಲಸ ಏನಿದೆ ಅದೆಲ್ಲ ಮುಗೀತು. ಅಡುಗೆ ಎಲ್ಲ ಮುಗ್ದಿದೆ. ಎಲ್ಲ ತೋರಿಸ್ತೀನಿ ಆಮೇಲೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ. ಹಾಗೆ ದೇವ್ರ ಮನೆ ಕೂಡ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಪೂಜೆಯನ್ನು ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ದೇವ್ರ ಮನೆ ಪೂಜೆ ಏನಿದೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅಡುಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೈಟ್ ರೈಸ್ ಕೂಡ ಮಾಡಿಕೊಂಡು ಹಾಗೆ ಸಾಂಬಾರು ಮಾಡಿದ್ದೆ. ಈ ಗಣೇಶನಿಗೆ ಏನಾರು ಮಾಡಬೇಕಲ್ವ ಸ್ಪೆಷಲಾಗಿ ಅಂದ್ಬಿಟ್ಟು ಕಡಲೆ ಬುಗ್ರಿ ಮಾಡ್ಕೊಂಡಿದ್ದೆ. ಪ್ರಸಾದ, ದೇವ್ರಿಗೆ ಪ್ರಸಾದ ಇಡೋಣ ಅಂತ. ಹಾಗೆ ಬಂದು ಬಜ್ಜಿ ಮೆಣ್ಸಿನ್ಕಾಯಿ ಏನಿದೆ, ಬಜ್ಜಿ ಮೆಣ್ಸಿನ್ಕಾಯಲ್ಲಿ ಬಜ್ಜಿ ಮಾಡ್ಕೊಂಡಿದ್ದೆ. ಬೋಂಡ ಕೂಡ ಮಾಡಿದ್ದೆ, ಒಂದು 4 ಸ್ವಲ್ಪ ಇರಲಿ ಅಂತ. ಸ್ವೀಟ್ ಏನಾದರೂ ಮಾಡಬೇಕಲ್ವ ಹಬ್ಬ ಅಂದ್ಬಿಟ್ಟು. ಸೊ ಹಾಗಾಗಿ ಹಾಲು ಮಾಡ್ಕೊಂಡಿದ್ದೆ. ತುಂಬ ಸಿಂಪಲಾಗೆ ಮಾಡಿದ್ದೆ. ಮಗು ಇಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ. ನಮ್ಗೆ ವಿಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ಒಂದು ಕಡೆ ಫೋನ ಇಟ್ಬಿಟ್ಟು ರೆಡಿಯಾಗಿದ್ದೆ ಅಲ್ವಾ, ಅದನ್ನ ವಿಡಿಯೋ ಮಾಡ್ತಿದ್ದೆ. ಅಂದರೆ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು. ಮಗಳು ಕೂಡ ಹೊಸ ಬಟ್ಟೆ ತಂದಿದ್ದೆ, ಮೊದಲನೇ ವರ್ಷ ಅಲ್ವಾ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಗಳಿಗೂ. ಈಗ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ. ಗಣೇಶನ ಕೂರ್ಸೋಣ ಅಂದ್ಕೊಂಡಿದ್ವಿ. ಪಾಪಗೆ ಮೊದಲನೇ ವರ್ಷ ಗಣೇಶನ ಸ್ವಲ್ಪ ಕೂರಿಸಿ ಹಬ್ಬ ಮಾಡೋಣ ಅಂದ್ಕೊಂಡ್ವಿ. ಬಟ್ ಬೇಡ ಈ ವರ್ಷ ಅಂದ್ಬಿಟ್ಟು ಡಿಸೈಡ್ ಮಾಡಿ ಫೋಟೋ ಇತ್ತು, ಗಣೇಶನ ಫೋಟೋ ಮನೇಲಿ. ಅದಕ್ಕೆ ರೆಡಿ ಮಾಡಿ ಅದಕ್ಕೆ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನೆಕ್ಸ್ಟ್ ಡೇ ಅಲ್ಲಿ ಗಣೇಶನ ಕೂರ್ಸೋದೇ ಲೇಟಾಗಿತ್ತು. ಹಸ್ಬೆಂಡ್ ಮನೇಲಿ ನೈಟ್ 10 ಗಂಟೆಗೆ ಕೂರಿಸಿದ್ರು. ಸೊ ಹಾಗಾಗಿ ನೋಡೋಕ್ಕೆ ಹೋಗಿರಲಿಲ್ಲ. ನೆಕ್ಸ್ಟ್ ಡೇ ಅಪ್ಪ ಮನೆಗೆ ಹೋಗ್ತಾ ಇದ್ದೆ ಅಲ್ವಾ. ಹಾಗೆ ಒಂದೆರಡು ಫೋಟೋ ತೊಗೊಂಡು ಅಪ್ಪ ಮನೆಗೆ ಹೊರಟ್ವಿ. ಬಂದ್ವಿ. ಇಲ್ಲಿ ನೈಟ್ ಫುಲ್ ಗ್ರ್ಯಾಂಡಾಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹುಡುಗರು, ಕೇರಿ ಹುಡುಗರು ಅಂದರೆ ಕೇಳಬೇಕಾ ಮೊದಲೇ. ಈ ತಂದೆ ಮನೆ ಊರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ. ಕಿತ್ತಾಡ್ತಿದ್ರು, ಆಟ ಆಡ್ತಿದ್ರು. ಅವ್ರೆ ಡ್ಯಾನ್ಸೇ ಮಾಡ್ತಿದ್ರೆ ಕಿತ್ತಾಡ್ತಿದ್ರು, ಒಂದು ಗೊತ್ತಾಯ್ತಿರಲಿಲ್ಲ. ಬಟ್ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ನನ್ನ ಮಗಳನ್ನ ಕೂಡ ಎತ್ಕೊಂಡು ಹೋಗಿದೆ, ಅವಳು ನೋಡ್ತಾ ಇದ್ಲು. ಪ್ರಸಾದ ಅಂದ್ಬಿಟ್ಟು ಇಲ್ಲಿ ಬಾತು ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಪ್ರಸಾದ ಚೆನ್ನಾಗೇ ಇರುತ್ತೆ ಅಲ್ವಾ, ಚೆನ್ನಾಗಿತ್ತು. ಹಾಗೆ ಒಂದು 2 ಡೇಸ್ ಅಪ್ಪ ಮನೆಯಲ್ಲೇ ಇದ್ದು ನೆಕ್ಸ್ಟು ಹಸ್ಬೆಂಡ್ ಮನೆಗೆ ಹೊರಟ್ವಿ. ನಾನು ನನ್ನ ಮಗಳು ಅಲ್ಲಿಗೆ 1-2 ದಿನ ಇದ್ದು ಬರೋಣ, ಗಣೇಶನ ಬಿಡ್ತಾರೆ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನೈಟು ಗಣೇಶನ ಬಿಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಟ್ಯಾಕ್ಟ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಊರೊಳಗಡೆ 3 ಗಣೇಶನ ಕೂರಿಸಿದ್ರು. ಆ 3 ಗಣೇಶನು ಒಂದೇ ದಿನ ಬಿಡ್ತಾಯಿದ್ರು. ಸೊ ಈ ಗಣೇಶನ ಕೂರಿಸೋ ದಿನಕ್ಕಿಂತ ಈ ಬಿಡೋ ದಿನವೇ ತುಂಬ ಚೆನ್ನಾಗಿರುತ್ತೆ. ಈ DJ ಆಗ್ಬೋದು, ಸಾಂಗ್ಸು, ಆ ಲೈಟಿಂಗ್ಸು, ಡೆಕೋರೇಷನ್ ತುಂಬ ಚೆನ್ನಾಗಿರುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆರತಿ ಎಲ್ಲ ರೋಡ್ ಹತ್ರನೇ ತೊಗೊಂಡೋಗ್ಬೇಕು, ಮನೆ ಹತ್ರ ಏನು ಬಂದು ತೊಗೊಳ್ಳೋಲ್ಲ. ಸೊ ನಾವು ಎಲ್ಲರೂ ರೋಡ್ ಹತ್ರ ತೊಗೊಂಡೋಗಿದ್ವಿ, ನಮ್ಮ ರೋಡ್ ಜನ ಎಲ್ಲರೂ. ತುಂಬ ಚೆನ್ನಾಗಿತ್ತು. ದೊಡ್ಡ ಗಣೇಶನೇ ಕೂರಿಸಿದ್ರು. ನಾನು ಹೋಗಿ ನೋಡಿರಲಿಲ್ಲ ಊರೊಳಗಡೆ ಯಾವ ಥರ ಕೂರಿಸಿದ್ದಾರೆ ಅಂತ. ಆರತಿ ಎಲ್ಲ ಮುಗೀತು. ಪ್ರಸಾದ ಅಂತ ಅವರು ಕೂಡ ಬೂಂದಿ ಎಲ್ಲ ಕೊಟ್ಟರು. ನೋಡ್ತಿರ್ಬೋದು ಗಣೇಶ ಹೇಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.